ಹೋದ ವರ್ಷ ಹಾಂ ಹೋದ ವರ್ಷ ಯಾರು ಕೊಡಿ? ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಕಚೇರಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲಿ ಕೊಡಿ? ಹಾಂ ಅಲ್ಲಿ ಬಂದಿದೆ, ಫೈಲ್ ಬಂದಿದೆ. ಇಲ್ವಲ್ಲ. ಹಾಂ ನೀವು ಹೇಳಿಕೆ ಕೊಟ್ಟಿಲ್ವಾ? ಇಲ್ವಲ್ಲ. ಹಾಂ ಏನು ಕೇಳಿ? ಯಾವತ್ತರ ಬಗ್ಗೆ ಏನಕ್ಕೆ? ನಾನು ರಮೇಶ್ ಅಂತ ಹಾಂ ಅಂತ ನಾನು ಒಬ್ಬರಿಗೆ ಹತ್ರ ಎಲ್ಲ ಲಂಚ ಇಸ್ಕೊಂಡಿದ್ದೀನಿ 80,000 ರೂಪಾಯಿ ದುಡ್ಡು ಅಂತೇಳಿ. ಇಲ್ಲಿ ನೀವು ಮತ್ತು ನರಸಿಂಹ ಒಂದು 10 ನಿಮಿಷ ಕರಂಡಿಯ ನೀವು ಮತ್ತು ನರಸಿಂಹ ಆಮೇಲೆ ಪ್ರವೀಣ್ ಕುಮಾರ್ ಅಂತ ಒಬ್ಬ ಮೂರ್ತಿ ಅಂತ ನೀವು 4 ಜನ ಹೇಳಿಕೆ ಕೊಟ್ಟಿದ್ದೀರಾ ಸ್ಟೇಟ್ಮೆಂಟಲ್ಲಿ. ನೀವು ಯಾವ ಥರ ನಾನು ನೋಡಿದ್ದೀರಾ? ಹಾಂ ನಾನು ಸರ್ವಿಸಲ್ಲಿ ನನ್ನ ಸರ್ವಿಸಲ್ಲಿ ನೀವು ಇವತ್ತೇ ನೋಡ್ತಾರೆ ನನ್ನ ಅಲ್ವಾ? ನಾನು ಇವತ್ತೇ ನೋಡ್ತಾ ಇದ್ದೀನಿ. ಹಾಂ ನಾನು ನಿಮ್ಮನ್ನು ಇವತ್ತೇ ನೋಡ್ತಾ ಇರೋದು. ಅಂದರೆ ಯಾವುದ್ರ ಬಗ್ಗೆ ಅಂತ ಕೇಳಿದ್ರೆ ನಾವು ಹೇಳ್ಬೋದು. ಏನಕ್ಕೆ? ಯಾವುದೋ ಒಂದು ನಕಲಿ CCB ಕೇಸಲ್ಲಿ, ನಕಲಿ CCB ಅಂತ ಅಮೃತರಾಜ್ ಅವ್ರ ಕಡೆ. ಹಾಂ ಅಮೃತರಾಜ್ ಅವ್ರ ಕಡೆದು. ಅಮೃತ್ ಸರ್ ಕಡೆದು ಅದು. ಹೇಳಿ. ಹಾಂ ಅದರಲ್ಲಿ 80,000 ರೂಪಾಯಿ ದುಡ್ಡು ರಮೇಶ್ ಅವ್ರು ಇಸ್ಕೊಂಡ್ರು. ನಾವೆಲ್ಲ ಕಣ್ಮುಂದೆ ನೋಡ್ದೋ ಆರೋಪಿ ತಾವು ಇಸ್ಕೊಂಡು ನಾವೇ ಕಣ್ಣು ಸಾಕ್ಷಿ ಇದ್ದ ಜೊತೆಲಿ ಅಂತ ತಾವು ಹೇಳಿಕೆ ಕೊಟ್ಟಿದ್ದೀರಿ. ಆಮೇಲೆ ನಾನು ರಸ್ತೆ ಮತ್ತು ಮೂಲಭೂತ ಸೌಕರ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹೆಲ್ತ್ ಇನ್ಸ್ಪೆಕ್ಟ್ರಾಗಿ. ಅಡ್ರೆಸ್ಸು ಅಲ್ಲಿದ್ದ ಅಡ್ರೆಸ್ ಹಾಕ್ಬಿಟ್ಟು ಕೊಟ್ಟಿದ್ದೀರಾ? ಅದನ್ನು ಅವ್ರ ಹತ್ರನೇ ವಿಚಾರಿಸಿ ಸರ್. ಯಾರ ಹತ್ರ? ಅಮೃತರಾಜ್ ಹತ್ರ ವಿಚಾರಿಸ್ಬೇಕಾ? ಈಗ ಅವರೇ ನಿಮ್ಮನ್ನು ಕಳಿಸ್ಕೊಟ್ಟಿದ್ದ ಅಲ್ಲಿಗೆ? ಅಲ್ಲ, ನಮ್ಮನ್ನ ಎಲ್ಲ ಇದು ನಾವು ಇದು ಮಾಡಿದ್ದೀವಿ. ನೀವು ಎಲ್ಲರಿಗೂ ಕೊಟ್ಟಿದ್ದೀರಾ? ಹಾಂ ಎಲ್ಲರ ಹತ್ರ ಇದೇ ಥರ ಹೇಳಿದ್ದೀರಾ? ಏನೋ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಈಗ ನಿಮ್ಮ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಸರ್ ಅಲ್ಲಿ ಬನ್ನಿ. ಏನಕ್ಕೆ? ನಾನು ಏನಕ್ಕೆ ಬರೋಣ? ದೇವಸ್ಥಾನಕ್ಕೆ ಏನಕ್ಕೆ ಬರೋಣ ರೀ? ನಾನು ಅಲ್ಲಲ್ಲ, ನೀವು ಹೇಳಿಕೆ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವಿಲ್ಲಿ ನಿಮ್ಮ ಮೆಡಬ್ಲಿಕ್ ಇಲ್ಲಿ ಮಲೇಷ್ಯಾದಿಂದ ಇಲ್ಲಿ ಬಂದಿದೆ, ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವು ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ. ನೀವು ಕೊಟ್ಟರೋ ಅಡ್ರೆಸ್ ಹೇಳಿಕೆಯಲ್ಲಿ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಅಂತ ಹೇಳಿದ್ದೀರಾ. ಆ ಕಚೇರಿನ ಅಲ್ಲೋ ವಿಚಾರಿಸ್ತೋ ಕಂಪ್ಲೇಂಟ್ ಹಿಡಿದ್ವಿ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಈ ಥರ ನೀವು ಹಿಂದೆ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಕಚೇರಿ ಕೆಲಸ ಮಾಡ್ತಾವ್ರೆ ಅಂತೇಳ್ಬಿಟ್ಟು ಹೇಳಿಕೆ ಪಡೆದಿದ್ದೀರಾ. ಇವ್ರು ಯಾರೂ ಸಹ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು ಯಾರೂ ಆ ಕಚೇರಿ ಕೆಲಸ ಮಾಡ್ತಾಯಿಲ್ಲ. ನೀವು ಸುಳ್ಳು ಹೇಳಿಕೆ ಪಡೆದು ನ್ಯಾಯಾಲಯಕ್ಕೆ ವಿಚಾರಿಸೋಣ ಬನ್ನಿ. ಅಲ್ಲ, ನ್ಯಾಯಾಲಯಕ್ಕೆ ಸುಳ್ಳು ಹೇಳಿಕೆ ಪಡೆದು ನೀವು ಸಾಕ್ಷಿ ಸಲ್ಲಿಸಿದ್ದೀರಾ. ಅದು ನೀವು ಹೇಳ್ಕೊಟ್ಟಿದ್ದ ಸಾಕ್ಷಿ ವಜಾ ಆಗಿದೆ ಕೋರ್ಟಲ್ಲಿ. ನೀವೇ ಕೊಟ್ಟಿದ್ದೀರ ಸ್ಟೇಟ್ಮೆಂಟು, ಅದು ವಜಾ ಆಗಿ ಈಗ ಆರೋಪಿ ಮೇಲೆ ಚಾರ್ಜ್ ಶೀಟ್ ಆಗೋಗಿದೆ. ಹೆಂಗೆ ಅಂದರೆ ಆರೋಪಿನೇ ನಾನು ನಕಲಿ CCB ಅಧಿಕಾರಿ ಅಂತ ಹೋಗಿ ಎದುರಿಸ್ದೆ ನಾನು ಅವ್ರಿಗೆ ದುಡ್ಡು ಮಾಡಬೇಕು ಅಂತ ಅವ್ರ ಹತ್ರ ಹೋಗಿದೆ ಅಂತ ಅವನೇ ಒಪ್ಕೊಂಡಿದ್ದಾನೆ. ಇವಾಗ ಒಪ್ಕೊಂಡು ಚಾರ್ಜ್ ಶೀಟ್ ಆಗಿದೆ. ಆದಮೇಲೆ ನೀವು 80,000 ದುಡ್ಡು ಇಸ್ಕೊಂಡಿದ್ರು ನಾವು ರಮೇ ಅವ್ರ ಹತ್ರ ನಾವು ನೋಡ್ದೋ ಅಂತೇಳಿ ನೀವು ಸಾಕ್ಷಿ ಹೇಳಿದ್ದೀರಲ್ಲ. ನೀವು ಆರೋಪಿಗಳಲ್ಲ ಇವಾಗ ಅದರಲ್ಲಿ ಸುಳ್ಳು ಸಾಕ್ಷಿ ಕೊಟ್ಟಿರೋರು. ನಮಗೆ ಏನಾದರೂ ನಾವು ಮಾಡಿದ್ರೆ ಬಂದು ಹೇಳ್ಬೋದು. ಅಲ್ಲ, ನೀವು ಎಂಪ್ಲಾಯಿ ಸರ್, ನೀವು ಎಂಪ್ಲಾಯಿ, ನಾನು ಒಬ್ಬ ಗ್ಯಾಂಗ್ಮ್ಯಾನ್ ಎಂಪ್ಲಾಯಿ. ಹಾಂ ಇಡೀ BBMPಗೆ ನಿಮ್ಮ ಅಧ್ಯಕ್ಷನೇ ಪವರ್ಫುಲ್ಲು ಟ್ರಾನ್ಸ್ಫರ್ ಮಾಡ್ಸೋಕ್ಕೆ. ಮತ್ತೊಂದಕ್ಕೆ ಅವ್ನು ಯಾರೋ ಒಬ್ಬ ನೌಕರು ಇರ್ತವ, ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಅಂತೇಳಿ 80,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೆ, ನಾವು ನೋಡ್ದೆ ಕಣ್ಣು ಮುಂದೆ ಕೊಟ್ಟಿದ್ದ ದುಡ್ಡು ಅಂತ ನೀವು ಹೇಳಿದ್ದೀರ ಸಾಕ್ಷಿ. ಅಲ್ಲ, ನಮಗೇನಂದರೆ ಅಲ್ಲ, ಈಗ ನಾನು ಹೇಳ್ಬೋದು ನಾನು ಯಾವುದೋ ಒಂದು ಲೈಸೆನ್ಸ್ ಕೊಟ್ಟಿದ್ದೆ ರೀ ಇವರಿಗೆ, ನನ್ನ ಹತ್ರ 2 ಲಕ್ಷ ದುಡ್ಡು ಕೇಳಿದ್ರು, ನಾನು ಇಬ್ಬರು ಕರ್ಕೊಂಬಂದ್ಬಿಟ್ಟು ನಾನು ನಿಮ್ಮ ಮೇಡಮ್ ಮುಂದೆ ಸಾಕ್ಷಿ ನಿಲ್ಲಿಸ್ಬೋದು ನಾನು ಅಲ್ವಾ? ಅಂದರೆ ಭಗವಂತ ಒಬ್ಬ ಇರ್ತಾನಲ್ವಾ? ಇರ್ತಾನಲ್ವಾ? ಆದರೆ ನೀವು ಈ ಥರ ಒಬ್ಬ ಸುಳ್ಳು ಹೇಳಿಕೆ ಕೊಡ್ತಕ್ಕಂಥದ್ದು, ತನಿಖೆಗೆ ಒಬ್ಬರ ಮೇಲೆ ಆರೋಪ ಹೊರಿಸ್ತಕ್ಕಂಥದ್ದು, ಅದೇನಾಗುತ್ತೆ. ನಾವು ಕೇಸ್ ಹೆಸರು ಕೆಲಸ ಮಾಡೋದು ನೌಕರುಗಳು, ಕೇಸ್ ಹೆಸರು ಕೆಲಸ ಮಾಡೋದು ನೌಕರುಗಳು. ನಾವು ಏನೇ ಒಂದು ಹೇಳಿಕೆ ಕೊಡಬೇಕಾದ್ರೆ ಅದು ದಾಖಲೆ ಇರಬೇಕು. ಹಾಂ, ನೀವು ಒಬ್ರು ಹೋಗಿ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಕಚೇರಿ ಕೆಲಸ ಮಾಡ್ತಾ ಇದ್ಕೊಂಡು ನೀವೆಲ್ಲರೂ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು 80,000 ದುಡ್ಡು ಅಂತ ಕೊಟ್ಟಿದ್ದೀರ. ಆ 80,000 ದುಡ್ಡು ಇಸ್ಕೊಂಡಿದ್ದೀವಿ ಅನ್ನೋದು ವಜಾ ಆಗ್ಬಿಡ್ತು ಕೋರ್ಟಲ್ಲಿ. ಇದೆಲ್ಲ ಸುಳ್ಳು ಹೇಳಿಕೆ. ನಮ್ಮ ಹತ್ರ ಮಾತಾಡೋದು ಏನು ಬರುತ್ತೆ? ನಾವು ಅಲ್ಲಿ ಮಾತಾಡೋಣ. ಎಲ್ಲಿ? ಬನ್ನಿ. ಏನಕ್ಕೆ ಏನಕ್ಕೆ ಮಾತಾಡಬೇಕು? ಅಲ್ಲ, ನೀವು ಕೊಟ್ಟಿರೋದು ರಾಜಗೋಪಾಲ ಸ್ಟೇಷನ್ ಹೇಳಿಕೆ ಕೊಟ್ಟಿದ್ದೀರಾ. ನಾವು ಅಲ್ಲಿಗೆ ಹೋಗಿ ನಾವು ಇದು ಮಾಡಿ ಯಾರಿಗೆ? ಹೆಡ್ ಆಫೀಸಲ್ಲಿ ಯಾರ ಹತ್ರ? ಬನ್ನಿ, ಅಮೃತ್ ಹತ್ರ ಮಾತಾಡೋಣ ಬನ್ನಿ. ಅವ್ರೇನೋ ಹೇಳ್ತಾರೆ. ಏನೋ ಅಮೃತರಾಜ್ ಅವರು ಹೇಳಿದ್ಕೆ ನೀವು ಹೋಗಿದ್ರ ಅಲ್ಲಿಗೆ? ಅಲ್ಲ, ನೀವು ಬನ್ನಿ ಅಲ್ಲೇ. ಅವನು ಯಾರ್ರಿ? ಅವನು ಯಾರು? ಅಮೃತರಾಜ್ ಯಾರ್ರಿ ನಮಗೆ? ನಿಮ್ಗೆ ಅವನು ಅಧ್ಯಕ್ಷ ಆಗಿರ್ಬೋದು.